ಒಲವೇ ಭಾವನೆ ಹೃದಯವು ಹಗುರಾಗಿ ಹಾರುವ ಸೂಚನೆ. ಈ ವಾರದ ಈ ನಮ್ಮ ಸೆಲೆಬ್ರಿಟಿಗಳ ಮೈ ಪ್ಯಾಷನ್ನಲ್ಲಿ ಸಕ್ಸಸ್ ತುದಿಗೇರ್ತಾ ಇರುವಂಥ ಸಾಲ್ಸ್ ಮೂವಿ ಹೀರೋ ಮಿಸ್ಟರ್ ರಕ್ಷಿತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ರಕ್ಷಿತ್. ಹಾಯ್. ಕೈ ಕೊಡ್ತೀರಾ? ಸಾಲ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಮತ್ತೆ ನೀವು ಮಾತ್ರ ಶಾರ್ಟ್ಕಟ್ ಹೊಡಿಯೋದು? ನಮ್ಮ ಬರೀ ಸೋಷಿಯಲ್ ನೆಟ್ವರ್ಕಿಂಗ್ ಇಲ್ಲ, ನಾವು ನಿಮ್ಮ ಥರನೇ ಶಾರ್ಟ್ಕಟ್ ಹೊಡಿತಾ ಇದ್ದೀವಿ. ಸೊ ರಕ್ಷಿತ್, ನಿಮ್ಮ ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬಗ್ಗೆ ಹೇಳಬೇಕಾಗಿಲ್ಲ. ಸಿಂಪಲ್ ಆಗಿ ಬಂದು ಸಿಂಪಲ್ ಆಗೇ ಇದ್ದೀರಾ, ಬಟ್ ಕ್ಲಿಕ್ ಆಗೋದ್ರೆ ಹೇಗೆ ಅನ್ನಿಸ್ತಾ ಇದೆ? ಡೆಫಿನೆಟ್ಲಿ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಆ್ಯಕ್ಟ್ರಿಗೆ ಒಂದು ಬ್ರೇಕ್ ಅನ್ನೋದು ಬೇಕೇ ಬೇಕಲ್ವ. ಸೊ ಈ ಸಿನಿಮಾದಲ್ಲಿ ಬ್ರೇಕ್ ಸಿಕ್ಕಿದೆ. ಓಕೆ. ಸೊ ನೆಕ್ಸ್ಟ್ ಇನ್ನೇನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಆಸ್ ಅನ್ ಆ್ಯಕ್ಟರ್ ಮಾಡ್ಬೋದು ಅಷ್ಟೇ. ಓಕೆ. ಆ ಎಕ್ಸ್ಪೆರಿಮೆಂಟ್ ನಾವು ನೋಡಿದ್ವಿ ಸ್ಕ್ರೀನಲ್ಲಿ. ಸೊ ಗೊತ್ತಾಯ್ತು ನಿಮಗೆ ಡೈಲಾಗ್ ಮೇಲೆ ತುಂಬ ಪ್ಯಾಷನ್ ಇದೆ, ಸಿನಿಮಾ ಅಂತ ಹೇಳಿದ್ರೆ ತುಂಬ ಪ್ಯಾಷನ್ ಇದೆ. ಸೊ ಈಗ ನಮ್ಮ ಪ್ರೋಗ್ರಾಮ್ ಬಗ್ಗೆ, ಜಾಲಿ ರೇಟ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ವೆಹಿಕಲ್ ಪ್ಯಾಷನ್ ಬಗ್ಗೆ ತಿಳ್ಕೊಳ್ಳೋಂಥದ್ದು. ಸೊ ಈ ವೆಹಿಕಲ್ ಪ್ಯಾಷನ್ ನಿಮ್ಗೆ ಹೇಗಿದೆ ಅಂತ? ವೆಹಿಕಲ್ ಪ್ಯಾಷನ್ ಆ್ಯಕ್ಚುಲಿ ನನಗೆ ಕಾರ್ಗಳದ್ದು ಡ್ರೈವಿಂಗ್ ಕ್ರೇಜ್ ಇದೆ. ಇನ್ಫ್ಯಾಕ್ಟ್ ನಾನು 6 ಸ್ಟ್ಯಾಂಡರ್ಡಿಂದನೇ ಡ್ರೈವಿಂಗ್ ಶುರು ಮಾಡಿದ್ದೆ. ನೀವು ಹೈಟ್ ಎಷ್ಟು ಹೇಳಿದ್ರಿ? 6.1. 6.1. ಅವಾಗಲೇ ಕಾಲು ತಲುಪ್ತಿತ್ತಾ ಕಾರ್ಗೆ? ಹೌದು. ಇನ್ಫ್ಯಾಕ್ಟ್ 3ನೇ ಕ್ಲಾಸಲ್ಲಿ ಟ್ರ್ಯಾಕ್ಟರ್ ಹಿಡ್ಕೊಂಡು ಹೋಗ್ತಾ ಇದ್ದೆ ನಾನು. 3ನೇ ಕ್ಲಾಸಲ್ಲಿ ಹಿಂದ್ಗಡೆ ಕೂರ್ತಾ ಇದ್ರು, ಸುಮ್ಮನೆ ಬಿಡ್ತಿರ್ಲಿಲ್ಲ. ಬಟ್ ಗದ್ದೆಲೆಲ್ಲ ತಂದೆ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗೋರು. ಅಜ್ಜಿ ಮನೆಯಲ್ಲೆಲ್ಲ ಇದು ಹೊಲ ಇದು ಮಾಡ್ತಾ ಇದ್ರು. ಸೊ ಅವಾಗ ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗೋರು. ಸೊ ಇಟ್ಸ್ ಆ್ಯಕ್ಚುಲಿ ಈಸಿ ಟು ರೈಡ್ ಟ್ರ್ಯಾಕ್ಟರ್. ಸೊ ವೆನ್ ಐ ವಾಸ್ ಇನ್ 3rd ಸ್ಟ್ಯಾಂಡರ್ಡ್ ಅವರು ಹೊಲದಲ್ಲಿ ಟ್ರ್ಯಾಕ್ಟರ್ ಓಡಿಸೋರು ಕೆಳಗಿಳಿದು ನಾನು ಓಡಿಸ್ತಾ ಇದ್ದೆ. ಸೊ ಚೈಲ್ಡ್ಹುಡ್ಡಲ್ಲೇ ನೀವು ಸಿಂಪಲ್ ಆಗಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ರಿ. ಟ್ರೂ? ಯಾ, ವೆರಿ ಮಚ್. ಓಕೆ. ಸೊ ಫಸ್ಟ್ ಆಗಿ ನೀವು ಡ್ರೈವಿಂಗ್ ಕಲಿತು ಟ್ರ್ಯಾಕ್ಟ್ರಲ್ಲಿ. ಇವತ್ತೊಳಗೆ ನಾನು ಫಸ್ಟ್ ಕೇಳೋದು ಯಾವ ಥರ ಕೇಳ್ತೀನಿ, ಡ್ರೈವಿಂಗ್ ಯಾವುದ್ರಲ್ಲಿ ಫಸ್ಟ್ ನೀವು ಕಲ್ತಿದ್ರಿ ಅಂತ. ಬಟ್ ತುಂಬ ಡಿಫ್ರೆಂಟ್ ಆನ್ಸರ್. ಫಸ್ಟ್ ಟೈಮ್ ನೀವು ಡ್ರೈವಿಂಗ್ ಕಲಿತು ಟ್ರ್ಯಾಕ್ಟ್ರಲ್ಲಿ ಆ್ಯಕ್ಚುಲಿ ಹೌದು. ಸ್ಟೇರಿಂಗ್ ಎಲ್ಲ ತುಂಬ ಕಲಿತೆ ಅಲ್ಲಿ, ಅಂದರೆ ಹ್ಯಾಂಡಲ್ ಸ್ಟೇರಿಂಗ್. ಬಟ್ ಅದರ್ವೈಸ್ ಟೋಟಲ್ ಡ್ರೈವಿಂಗ್ ಅಂತ ಕಲ್ತಿರೋದು ನಾನು ಕಮಾಂಡರ್ ಜೀಪಲ್ಲಿ. ಫೈನ್. ಬೈಕ್ ಬಗ್ಗೆ, ಲೈಕ್ ಟೂ ವೀಲರ್ ಬಗ್ಗೆ? ಟೂ ವೀಲರ್ ಆ್ಯಕ್ಚುಲಿ ನನಗೆ ಅಲೌಡ್ ಇರಲಿಲ್ಲ ಮನೆಯಲ್ಲಿ. ಬಿಕಾಸ್ ಮೈ ಮಾಮ್ ವಾಸ್ ಆಲ್ವೇಸ್ ಕೇರ್ಡ್ ಆಫ್ ಟೂ ವೀಲರ್ಸ್. ಸೊ ಅವರು ಬೇಕಾದ್ರೆ ಕಾರ್ ತೊಗೊಂಡು ಹೋಗು, ಬಟ್ ಟೂ ವೀಲರ್ ಬಿಡಲ್ಲ ಅಂತ. ಬಟ್ ನನ್ನ ಅಂಕಲ್ ಎಲ್ಲ ಮನೆಗೆ ಬರೋರು ಯಾವತ್ತೋ ಒಮ್ಮೆ. ಸೊ ಅವರು ಮನೆಗೆ ಹೋಗೋವರೆಗೂ ನಾನು ಕಾದು ಒಳಗೆ ಹೋದ ಕೂಡಲೇ ನಾನು ಕೀ ಹಿಡ್ಕೊಂಡು ಅಲ್ಲಿಂದ ಹೊರಡೋನು. ಏನಂದರೆ ನನ್ನ ಅಂಕಲ್ ಹತ್ರ RX 135 ಇತ್ತು. ಆ್ಯಂಡ್ ಅದ್ರದ್ದು ಅದಕ್ಕೆ ನನ್ನ ಜೀಪ್ ಕೀ ವರ್ಕ್ ಆಗೋದು ಅದಕ್ಕೆ ಫಾರ್ ದ ಬೈಕ್. ಹೌದಾ? ಹೊಸ ಎಕ್ಸ್ಪೆರಿಮೆಂಟ್. ಸೊ ಇವಾಗ ಪ್ಯಾಷನ್ ಹೇಗಿದೆ? ಬಿಕಾಸ್ ಇವಾಗ ನೀವು ಮೂವಿ ಸೈಡ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಸೊ ಇವಾಗಲೂ ಡ್ರೈವಿಂಗ್ ಮಾಡ್ತೀರಾ ಹೇಗೆ? ಎನ್ಫೀಲ್ಡ್ ಅಂತ ತಗೊಂಡು ಏನಾದರೂ ಆಲ್ಟರ್ ಮಾಡೋಣ ಅಂತೆಲ್ಲ ಅನ್ಕೊಂಡೆ. ನಿಮ್ಗೆ ಸೂಟ್ ಆಗ್ತಿತ್ತು? ಎಕ್ಸಾಕ್ಟ್ಲಿ. ಸೊ ಅದನ್ನ ಆಲ್ಟರ್ ಮಾಡಿ, ಬಟ್ ನಂಗೆ ಅದು ಹೈಟ್ ಚೆನ್ನಾಗಿ ನಂಗೆ ಇಷ್ಟ ಆಗಲ್ಲ. ನಂಗೆ ಕ್ರೂಸರ್ ಲುಕ್ ಬೇಕು. ಥಂಡರ್ಬರ್ಡ್ಗೆ ಆ ಕ್ರೂಸರ್ ಲುಕ್ ಇದೆ, ಬಟ್ ಇನ್ನು ಇಟ್ಸ್ ಸ್ಟಿಲ್ ಅಮೆರಿಕನ್ ಇದ್ರದಿಲ್ಲ. ಸೊ ಐ ವಾಂಟೆಡ್ ಅ ಕ್ರೂಸರ್ ಬೈಕ್. ಸೊ ಇವಾಗ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ. ಇವಾಗ ಸ್ಟ್ರೀಟ್ ಬಾಬ್ ತಗೋಬೇಕಂತ ಇದ್ದೀನಿ ನಾನು. ಹಾರ್ಲೆ ಡೇವಿಡ್ಸನ್ ಸೂಪರ್. ಬಟ್ ಯಾ, ಅದು ಹೆಂಗೆ ಕಾಲ ಕೂಡ ಬರುತ್ತೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಖಂಡಿತವಾಗ್ಲೂ. ಐ ಡೋಂಟ್ ಬಿಲೀವ್ ಇನ್ ಸೇವಿಂಗ್ ಅಂಡ್ ಆಲ್. ಸೊ ಫಸ್ಟ್ ಥಿಂಗ್ ಕಾಸು ಬಂದ ಕೂಡಲೇ ಫಸ್ಟ್ ಥಿಂಗ್ ಐ ಬೈ ಅ ಕ್ರೂಸರ್ ಬೈಕ್ ಆ್ಯಂಡ್ ಗುಡ್ ಕಾರ್. ಓಕೆ. ಗುಡ್ ಕಾರ್ ಅಂದರೆ ಯಾವ್ದು ಬೈ ಮಾಡ್ಬೇಕಂತಿದ್ದೀರಾ? ಇಟ್ ಡಿಪೆಂಡ್ಸ್, ಅಂದರೆ ಎಷ್ಟು ಕಾಸು ಆಗುತ್ತೆ ಅಂತ. ನನಗೆ ರೈಟ್ ನೌ ವಾಟ್ ಐ ಕ್ಯಾನ್ ಅಫೋರ್ಡ್ ಔಟ್ ಆಫ್ ದೋಸ್ ಮೈ ಡ್ರೀಮ್ ವೆಹಿಕಲ್ ಇಸ್ X1 ಆ್ಯಂಡ್ Q3. ಸೊ ಅದರಲ್ಲಿ ಯಾವುದು ಐ ಗೆಸ್ ಐ ಗೋ ಫಾರ್ Q3. ಸೊ ನೀವು SUVs ಪ್ರಿಫರ್ ಮಾಡ್ತೀರಾ? ಯಾ, ಡೆಫಿನೆಟ್ಲಿ. ಅಂದರೆ ನನಗೆ ಮುಂಚೆ ಆ್ಯಕ್ಚುಲಿ ಭಾಳ ಸಿಡನ್ ಮತ್ತು ಹ್ಯಾಚ್ ಬ್ಯಾಕ್ ಎಲ್ಲ ತುಂಬ ಇಷ್ಟ ಆಗಿರೋದು. ಬಟ್ ಲಾಸ್ಟ್ 3-4 ಇಯರ್ಸಿಂದ ಸ್ಟಾರ್ಟೆಡ್ ಲೈಕಿಂಗ್ ಇದು SUV. ಬಟ್ ಡ್ರೈವಿಂಗ್ ಕಂಫರ್ಟೇಬಲ್ SUV ಅಲ್ಲಿ ತುಂಬ ಇರುತ್ತೆ. ಹೌದು, ಡೆಫಿನೆಟ್ಲಿ. ಸೊ ಡ್ರೈವಿಂಗ್ ಅಂತ ಹೇಳಿದಾಗ ಲಾಂಗ್ ಡ್ರೈವ್ಸ್ ಎಲ್ಲ ಹೋಗಿದ್ದೀರಾ? ಹೌದೌದು. ಸ್ಪೆಷಲಿ ವೆನ್ ಐ ವಾಸ್ ಇನ್ ಕಾಲೇಜ್ ಅಲ್ವಾ, ಐ ಶುಡ್ ಹ್ಯಾವ್ ಅ ಪ್ಯಾಲಿಯೋ ಇನ್ ದ ಕಾಲೇಜ್. ಸೊ ಪ್ಯಾಲಿಯೋ ಹಿಡ್ಕೊಂಡು ಐ ಶುಡ್ ಗೋ ಫಾರ್ ಲಾಂಗ್ ಡ್ರೈವ್. ಲೈಕ್ ಮನ್ಸು ಬಂದಾಗ ನಾನು ಐ ಶುಡ್ ಸ್ಟಡಿ ನಿಟ್ಟೆ. ಸೊ ಕುದುರೆಮುಖ ವಾಸ್ ಲೈಕ್ 60 kilometers ಫ್ರಮ್ ಮೈ ಕಾಲೇಜ್. ಸೊ ಬೋರ್ ಆದಾಗೆಲ್ಲ ನಾನು ಇದರ್ ವಿತ್ ಫ್ರೆಂಡ್ಸ್ ಆರ್ ಅಲೋನ್ ಐ ಶುಡ್ ಜಸ್ಟ್ ಟೇಕ್ ದ ಕಾರ್ ಆ್ಯಂಡ್ ಗೋ ಟು ಕುದುರೆಮುಖ ಏನೋ ಪೂರ ಒಂದು ರೌಂಡ್ ಮಾಡ್ಕೊಂಡು ಹಿಲ್ ಸ್ಟೇಷನ್ ಎಲ್ಲ ಮೇಲೆ ಹೊಡ್ಕೊಂಡು ಬರೋನು. ಅದು ಬಿಟ್ಟರೆ ಮೆನಿ ಟೈಮ್ಸ್ ವಿ ಹ್ಯಾವ್ ನೈಟ್ ಕೂತಿರ್ತೀವಲ್ಲ ಫ್ರೆಂಡ್ಸ್, ತಕ್ಕ ಸರಿ ಗೋ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಆವಾಗಲೇ ಹೊರಡ್ತಾ ಇದ್ವಿ ನಾವು ಕಾಲೇಜಲ್ಲಿ ಇರಬೇಕಾದ್ರೆ. ಟಾಪ್ ಸ್ಪೀಡ್ ಏನು ಟಚ್ ಮಾಡಿದ್ದೀರಾ? ನಾನು 11th 12th ಅಲ್ಲೆಲ್ಲ ಬೇಜಾನ್ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದ್ದೀನಿ. ಅಂದರೆ ಆವಾಗೆಲ್ಲ ನಾನು ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ತಂದೆದ ಗಾಡಿ. ಏನು ಹೇಳಿದ್ರಿ? ತಂದೆದ ಗಾಡಿ? ಹೌದು. ಓಹೋ, ನಿಮ್ಮ ಗಾಡಿ ಆದ್ರೆ ಮಾತ್ರ ಸೇಫ್ ಆಗಿ ಓಡಿಸ್ಬೇಕಂತ ಅದು ಇವಾಗ ಬಂದಿರೋದು. ಅವಾಗ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ನಾನು ಫ್ರೆಂಡ್ಸನ್ನೆಲ್ಲ ಕೂರಿಸಿ 180 ಹೊಡಿಯೋದು ಈ ಥರ ಎಲ್ಲ ಮಾಡ್ತಾ ಇದ್ದೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಹಂಗೆ ಆಗ್ತಿತ್ತು ಅವಾಗ.
ಇಲ್ಲ ರೈಟ್ ನೌ ವೆನ್ ಐ ಥಿಂಕ್ ಆಫ್ ಇಟ್ ಐ ರಿಯಲಿ ಫೀಲ್ ಗಿಲ್ಟಿ ಅಬೌಟ್ ಇಟ್. No, that's the age. That's the age. ಏನು ಮಾಡಕ್ಕಾಗಲ್ಲ. I've done lot of stuff like that. ಅಂದ್ರೆ ಕೆಲವೊಂದು ಆರ್ ಓವರ್ ರಿಸ್ಕಿ ಅಂಡ್ ನಾನ್ಸೆನ್ಸ್ ಸ್ಟಫ್ಸ್ ಆಲ್ಸೋ. ರಕ್ಷಿತ್, ನಿಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂವಿಯಲ್ಲಿ ನೀವು ಒಂದು ಬೈಕ್ ಯೂಸ್ ಮಾಡಿದ್ದೀರಾ, ಜಾವಾಸ್ ಡಿ. ಹೌದು. ಸೊ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಬೈಕೆ ಯೂಸ್ ಮಾಡಿದ್ರಿ? ಆ್ಯಕ್ಚುಲಿ ಆ ಕ್ಯಾರೆಕ್ಟರಿಗೆ ಅಂದರೆ ತುಂಬ ಸಫಿಸ್ಟಿಕೇಟೆಡ್ ಕ್ಯಾರೆಕ್ಟರ್, ಅವ್ನು ಮಾತಾಡಿದ್ರೆ ತುಂಬ ವೇಟ್ ಇರುತ್ತೆ, ಆಮೇಲೆ ತುಂಬ ಫಿಲಾಸಫಿ ಮಾತಾಡ್ತಾನೆ. ಸೊ ಅಂಥ ಕ್ಯಾರೆಕ್ಟರಿಗೆ ಒಂದು ಪ್ಯಾಷನ್ ಇರೋ ಬೈಕೆ ಬೇಕು ಅನ್ನೋದು ತುಂಬ ನಾವು ಫಿಕ್ಸ್ ಆಗಿದ್ವಿ. ಸೊ ಯಾವ್ದು ಬುಲೆಟ್ಗೆ ಬುಲೆಟ್ ಅವ್ನಿಗೆ ತುಂಬ ಹೆವಿ ಆಗುತ್ತೆ ಅಂದರೆ ಆ ಕ್ಯಾರೆಕ್ಟರ್ಗೆ. ಸೊ ಸಮಥಿಂಗ್ ಈ RX-100 ನಾವು ಆಲ್ರೆಡಿ ಇದಕ್ಕೆ ಯೂಸ್ ಮಾಡಿದ್ವಿ, ಯಾವುದು ಆ ಸ್ಟೂಡೆಂಟ್ ಕ್ಯಾರೆಕ್ಟರ್ಗೆ. ಆಮೇಲೆ ಆ ಸ್ಟೂಡೆಂಟ್ಸ್ಗೆ ತುಂಬ ಸೂಟ್ ಆಗುತ್ತೆ. ಅದೇ ಅಂತ ಹೊಡ್ಸ್ಕೊಂಡು ಕೈ ಮುಚ್ಕೊಂಡಿದ್ರಲ್ಲ, ರೈಟ್? ಎಕ್ಸಾಕ್ಟ್ಲಿ. ಸೊ ಈ ಕ್ಯಾರೆಕ್ಟರ್ಗೆ ವಿ ಆರ್ ಸರ್ಚಿಂಗ್ ಆ್ಯಂಡ್ ನಮಗೆ ಈ ಜಾವಾ ಬೈಕ್ ಸಿಕ್ತು ನಮಗೆ ಆ್ಯಕ್ಚುಲಿ ಉಡುಪಿಯಲ್ಲಿ. ಆ್ಯಂಡ್ ಭಾಳ ಕೇರ್ಫುಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ರು ಅವ್ರ ಬೈಕನ್ನು. ಇಟ್ಸ್ ಅ ವೆರಿ ಓಲ್ಡ್ ಮಾಡೆಲ್, 80s ಮಾಡೆಲ್. ಥ್ಯಾಂಕ್ ಯು ರಕ್ಷಿತ್, ಈ ನಮ್ಮ ಜಾಲಿ ರೈಡ್ ಪ್ರೋಗ್ರಾಮ್ ಬಂದು ನಿಮ್ಮ ವೆಹಿಕಲ್ ಪ್ಯಾಷನ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಹೇಗೆ ಅನ್ನಿಸ್ತದೆ? ತುಂಬ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ 3 ಇಯರ್ಸ್ ಅವೆಂಜರ್ ಓಡಿಸ್ತಾ ಇದ್ದೀನಲ್ವಾ, ಅದು ಹಿಂಗಾರೆ ಪ್ರತಿ ಸಿನಿಮಾದಲ್ಲೂ ನಂಗೆ ಸಾಥ್ ಕೊಟ್ಟಿದೆ. ಅದ್ರ ಬಗ್ಗೆ ಎಲ್ಲೂ ನಾನು ಮಾತಾಡೋಕ್ಕೆ ಆಗಿಲ್ವಲ್ಲ ಅನ್ನೋದು ಇವತ್ತು ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಜಾಲಿ ರೈಡಲ್ಲಿ ಒಂದು ಲಾಸ್ಟ್ ರಿಕ್ವೆಸ್ಟ್. ಇವಾಗ ನಾವು ನಮ್ಮ ಜಾಲಿ ರೈಡಲ್ಲಿ ಒಂದು ಜಾಲಿ ರೈಡ್ ಹೋಗೋಣ. 100% ಹೋಗೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ನಾನಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಸಬಾ ಅಂತ ಹೇಳಿ ತುಂಬ ಆಸೆ ಪಡ್ತಿದ್ದೀನಿ. ಪ್ಲೀಸ್. ಯಾಕೆ, ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದು ಸೆಕೆಂಡ್ ರಪ್ಪ ಅಂತ.